ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಕ್ಷಿಣ ಕನ್ನಡ ಮಂಗಳೂರಿನಲ್ಲಿ ಖಾಲಿ ಇರುವಂತಹ ಬೆರಳಚ್ಚು ನಕಲುಗಾರರ ಹುದ್ದೆಗೆ ಅರ್ಜಿಯನ್ನು ಕರೆಯಲಾಗಿತ್ತು. ಯಾರೆಲ್ಲ ಆ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿದ್ರಿ ಅವರೆಲ್ಲರಿಗೂ ಕೂಡ ಗುಡ್ ನ್ಯೂಸ್ ಇದೆ. ಏನಪ್ಪ ಗುಡ್ ನ್ಯೂಸ್ ಅಂದರೆ, ಈಗ ಸ್ಕಿಲ್ ಟೆಸ್ಟ್ಗೆ ಕರೆದಿದ್ದಾರೆ. ಸ್ಕಿಲ್ ಟೆಸ್ಟ್ಗೆ ಯಾವ ಅಭ್ಯರ್ಥಿಗಳು ಎಲಿಜಿಬಲ್ ಆಗಿದ್ದಾರೆ, ಯಾವ ದಿನಾಂಕದಂದು ಸ್ಕಿಲ್ ಟೆಸ್ಟನ್ನು ನಡೆಸ್ತಾರೆ, ಫುಲ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಎಲ್ಲೂ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ, ಕಂಪ್ಲೀಟ್ ಆಗಿ ನೋಡಿ. ಇನ್ನೂ ಕೂಡ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನಾನು ಹಾಕುವಂತಹ ಎಲ್ಲ ಇಂಪಾರ್ಟೆಂಟ್ ವಿಡಿಯೋಗಳು ನಿಮಗೆ ಬಂದು ತಲುಪುತ್ತವೆ. ಈ ಒಂದು ವಿಡಿಯೋಗೆ ನಾನು 50 ಲೈಕ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಗಾಯ್ಸ್, ಪ್ಲೀಸ್ ಲೈಕ್ ಮಾಡಿ. ದಕ್ಷಿಣ ಕನ್ನಡ ಮಂಗಳೂರಿನಲ್ಲಿ ಖಾಲಿ ಇರುವಂತಹ ಬೆರಳಚ್ಚು ನಕಲುಗಾರರ ಹುದ್ದೆಗೆ ಈಗ ಸ್ಕಿಲ್ ಟೆಸ್ಟ್ಗೆ ಕರೆದಿದ್ದಾರೆ. ಈ ಸ್ಕಿಲ್ ಟೆಸ್ಟ್ ಎಲ್ಲಿರುತ್ತೆ, ಯಾವ ದಿನಾಂಕದೊಂದಿರುತ್ತೆ, ಎಷ್ಟು ಅಭ್ಯರ್ಥಿಗಳು ಎಲಿಜಿಬಲ್ ಆಗಿದ್ದಾರೆ, ಫುಲ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಬನ್ನಿ. ಈ ಒಂದು ನೋಟಿಫಿಕೇಶನನ್ನು 18/2/2025 ರಿಲೀಸ್ ಮಾಡಲಾಗಿದೆ. ಇಲ್ಲಿ ನೋಡ್ತಾ ಇರ್ಬೋದು, ಬೆರಳಚ್ಚು ನಕಲುಗಾರರ ಹುದ್ದೆಗೆ 11/3/2025ರಿಂದ 21/3/2025 ನಿಮಗೆ 10 ಗಂಟೆಗೆ, ಬೆಳಗ್ಗೆ 10 ಗಂಟೆಗೆ ದಾಖಲೆ ಪರಿಶೀಲನೆ ಮಾಡಿ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. 11/3/2025ರಿಂದ ಹಿಡಿದು 21/3/2025 ನಿಮಗೆ ಸ್ಕಿಲ್ ಟೆಸ್ಟನ್ನು ಕಂಡಕ್ಟ್ ಮಾಡ್ತಾರೆ. ನೀವು ಎಲ್ಲ ಅಗತ್ಯ ದಾಖಲಾತಿಗಳನ್ನು 2 ಸೆಟ್ ಜೆರಾಕ್ಸ್ ಹಾಕ್ಕೊಂಡು ನಾನು ಹೇಳುವಂತಹ ದಾಖಲಾತಿಗಳನ್ನು ನೀವು ತೆಗೆದುಕೊಂಡು ಹೋಗಬೇಕಾಗುತ್ತೆ. ಉದಾಹರಣೆಗೆ SSLC ಅಂಕಪಟ್ಟಿ, PUC ಅಂಕಪಟ್ಟಿ, ಮತ್ತು ಆಧಾರ್ ಅಥವಾ ವೋಟರ್ ಐ ಡಿ ಕಾರ್ಡನ್ನು ತೆಗೆದುಕೊಂಡು ಹೋಗಬೇಕಾಗುತ್ತೆ. ಮತ್ತು ಕನ್ನಡ ಮೀಡಿಯಮಲ್ಲಿದ್ದರೆ ಕನ್ನಡ ಮೀಡಿಯಮ್ ತೊಗೊಂಡು ಹೋಗಬೇಕಾಗುತ್ತೆ. ಆಮೇಲೆ ಗ್ರಾಮೀಣ ಮಾಧ್ಯಮದಲ್ಲಿ ಏನಾದರೂ ಓದಿದರೆ ಗ್ರಾಮೀಣ ಮಾಧ್ಯಮದ ಸರ್ಟಿಫಿಕೇಟನ್ನು ತೊಗೊಂಡು ಹೋಗಬೇಕು. ಮತ್ತು ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್ ಏನಾದ್ರು ಇದ್ದರೆ ನೀವು ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್ ಒಂದು ಸರ್ಟಿಫಿಕೇಟನ್ನು ನೀವು ತೆಗೆದುಕೊಂಡು ಹೋಗಬೇಕಾಗುತ್ತೆ. ಮತ್ತು ನೀವು ಯಾವ ಕ್ಯಾಸ್ಟಿಗೆ ಅಪ್ಲಿಕೇಶನನ್ನು ಹಾಕಿದರೆ ಆ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟು ಪ್ಲಸ್ ಇನ್ಕಮ್ ಸರ್ಟಿಫಿಕೇಟನ್ನು ನೀವು ತೆಗೆದುಕೊಂಡು ಹೋಗಬೇಕಾಗುತ್ತೆ. ಅದರ ಜೊತೆಗೆ 3 ಕ್ಯಾರೆಕ್ಟರ್ ಸರ್ಟಿಫಿಕೇಟನ್ನು ನೀವು ತೆಗೆದುಕೊಂಡು ಹೋಗಬೇಕಾಗುತ್ತೆ. ಒಂದು, ನೀವು ಲಾಸ್ಟ್ ಎಲ್ಲಿ ಸ್ಟಡಿ ಮಾಡಿದ್ದೀರಾ ಆ ಒಂದು ಕಾಲೇಜಲ್ಲಿ ಅಥವಾ ಸ್ಕೂಲಲ್ಲಿ ನೀವು ಕ್ಯಾರೆಕ್ಟರ್ ಸರ್ಟಿಫಿಕೇಟನ್ನು ಒಂದು ತೆಗೆದುಕೊಂಡು ಬರಬೇಕಾಗುತ್ತೆ. ಇನ್ನು 2 ಸರ್ಟಿಫಿಕೇಟನ್ನು ನಿಮ್ಮ ಡಿಸ್ಟಿಕ್ಕಲ್ಲಿ ಅಥವಾ ನಿಮ್ಮ ತಾಲೂಕಲ್ಲಿ ಗಣ್ಯ ವ್ಯಕ್ತಿಗಳು ಯಾರಾದರೂ ಒಂದು ಇಬ್ಬರು ಇರ್ತಾರೆ, ಅವರು ನಿಮ್ಮ ಫ್ಯಾಮಿಲಿಯವರಾಗಿರಬಾರ್ದು, ಬೇರೆಯವರಾಗಿರ್ಬೇಕು. ನಿಮಗೆ ಅವರಿಗೆ ಪರಿಚಯ ಬಹಳಷ್ಟು ಇರಬಾರ್ದು. ಅಂತಹ ಗಣ್ಯ ವ್ಯಕ್ತಿಗಳಿಂದ 2 ಸರ್ಟಿಫಿಕೇಟನ್ನು ನೀವು ಬರೆಸ್ಕೊಂಡು 3 ಕ್ಯಾರೆಕ್ಟರ್ ಸರ್ಟಿಫಿಕೇಟನ್ನು ತೆಗೆದುಕೊಂಡು 2 ಸೆಟ್ ಜೆರಾಕ್ಸ್ ಹಾಕ್ಕೊಂಡು ಎಲ್ಲ ಅಗತ್ಯ ದಾಖಲಾತಿಗಳನ್ನು 2 ಸೆಟ್ ಜೆರಾಕ್ಸ್ ಹಾಕ್ಕೊಂಡು ನೀವು ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಪ್ಲಸ್ ಸ್ಕಿಲ್ ಟೆಸ್ಟ್ಗೆ ನೀವು ಅಟೆಂಡ್ ಆಗಬೇಕಾಗುತ್ತೆ. 11/3/2025ರಿಂದ ಸ್ಕಿಲ್ ಟೆಸ್ಟನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಯಾವ ಅಭ್ಯರ್ಥಿಗಳು ಎಲಿಜಿಬಲ್ ಆಗಿದ್ದಾರೆ ಅದನ್ನು ಕೂಡ ನೋಡ್ತಾ ಹೋಗೋಣ ಬನ್ನಿ. ನೋಡ್ತಾ ಇರ್ಬೋದು, ಇಲ್ಲೇ ಡೀಟೇಲಾಗಿ ಕೊಟ್ಬಿಟ್ಟಿದ್ದಾರೆ. 11/3/2025 ಸೀರಿಯಲ್ ನಂಬರ್ 1ರಿಂದ 200ರಲ್ಲಿರುವ ಅಭ್ಯರ್ಥಿಗಳೆಲ್ಲರೂ ಕೂಡ 11/3/2025 ಮಂಗಳವಾರ ದಿನದಂದು ನೀವು ಸ್ಕಿಲ್ ಟೆಸ್ಟನ್ನು ನಡೆಸ್ತಾರೆ. ನೀವೆಲ್ಲರೂ ಆ ದಿನದಿಂದ ಅಟೆಂಡ್ ಆಗಬೇಕು. ಫುಲ್ ಡೀಟೇಲಾಗಿ ಕೊಟ್ಟಿದ್ದಾರೆ, ಇಲ್ಲೇ ಹೇಳ್ಬಿಡ್ತೀನಿ. ಆಮೇಲೆ ಲೀಸ್ಟ್ ಬೇಕಿದ್ರೆ ನಿಮಗೆ PDF ಅನ್ನು ಟೆಲಿಗ್ರಾಮ್ ಚಾನಲ್ ಲಿಂಕಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ನೀವು ಡೌನ್ಲೋಡ್ ಮಾಡಿಕೊಂಡು ನೀವು ನೀಟಾಗಿ ಯಾವತ್ತಿನ ದಿನ ನಿಮ್ಮದು ಎಕ್ಸಾಮ್ ಇರುತ್ತೆ ಆವತ್ತಿನ ದಿನ ನೀವು ಅಟೆಂಡ್ ಆಗಬೇಕಾಗಿ ಹೇಳ್ತಾ ಇದ್ದೀನಿ. 11/3/2025 ಮಂಗಳವಾರ ದಿನದಂದು ಸೀರಿಯಲ್ ನಂಬರ್ 1ರಿಂದ 20ರಲ್ಲಿರುವಂತಹ ಅಭ್ಯರ್ಥಿಗಳೆಲ್ಲರೂ ಕೂಡ 11/3/2025 ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಪ್ಲಸ್ ಸ್ಕಿಲ್ ಟೆಸ್ಟನ್ನು ಅಟೆಂಡ್ ಆಗಬೇಕು. 12/3/2025 ಸೀರಿಯಲ್ ನಂಬರ್ 201ರಿಂದ 400ರಲ್ಲಿರುವಂತಹ ಅಭ್ಯರ್ಥಿಗಳೆಲ್ಲರೂ ಕೂಡ 12/3/2025 ಡಾಕ್ಯುಮೆಂಟ್ ವೆರಿಫಿಕೇಷನ್ ಪ್ಲಸ್ ಸ್ಕಿಲ್ ಟೆಸ್ಟನ್ನು ನೀವು ಅಟೆಂಡ್ ಆಗಬೇಕು. 14/3/2025 ಶುಕ್ರವಾರದಂದು 401ರಿಂದ ಸೀರಿಯಲ್ ನಂಬರ್ 401ರಿಂದ ಹಿಡಿದು 600ರಲ್ಲಿರುವಂತಹ ಅಭ್ಯರ್ಥಿಗಳೆಲ್ಲರೂ ಕೂಡ 14/3/2025 ಸ್ಕಿಲ್ ಟೆಸ್ಟ್ಗೆ ನೀವು ಅಟೆಂಡ್ ಆಗಬೇಕು. 15/3/2025 ಶನಿವಾರದಂದು 601ರಿಂದ ಸೀರಿಯಲ್ ನಂಬರ್ 601ರಿಂದ 800ರಲ್ಲಿರುವಂತಹ ಎಲ್ಲ ಅಭ್ಯರ್ಥಿಗಳು ಈ ಒಂದು 15/3/2025 ಅಟೆಂಡ್ ಆಗಬೇಕು. ನೆಕ್ಸ್ಟ್ 16/3/2025 ಭಾನುವಾರದಂದು 801 ಸೀರಿಯಲ್ ನಂಬರಿಂದ ಹಿಡಿದು 1100 ಒಳಗಡೆ ಇರುವಂತಹ ಎಲ್ಲ ಅಭ್ಯರ್ಥಿಗಳು ಕೂಡ ಭಾನುವಾರದಂದು ನೀವು ಸ್ಕಿಲ್ ಟೆಸ್ಟ್ಗೆ ಅಟೆಂಡ್ ಆಗಬೇಕು. ಅದಾದ ನಂತರ 17/3/2025 1101ರಿಂದ 1300ರವರೆಗೆ ಎಲ್ಲ ಅಭ್ಯರ್ಥಿಗಳು ಸೋಮವಾರದಂದು ನೀವು ಎಕ್ಸಾಮ್ಗೆ ಅಟೆಂಡ್ ಆಗಬೇಕು.
ನೆಕ್ಸ್ಟ್ 18/3/2025 1301 1500 ಎಲ್ಲ ಅಭ್ಯರ್ಥಿಗಳು ಮಂಗಳವಾರ ದಿನದಂದು 18/3/2025 ನೀವು ಸ್ಕಿಲ್ ಟೆಸ್ಟ್ಗೆ ಅಟೆಂಡ್ ಆಗಬೇಕು. ನೆಕ್ಸ್ಟ್ 19/3/2025 ಬುಧವಾರದಂದು ಸೀರಿಯಲ್ ನಂಬರು 1501 1700 ಎಲ್ಲ ಅಭ್ಯರ್ಥಿಗಳು ಕೂಡ 19/3/2025 ಬುಧವಾರದಂದು ನೀವು ಸ್ಕಿಲ್ ಟೆಸ್ಟಿಗೆ ಅಟೆಂಡ್ ಆಗಬೇಕು. ನೆಕ್ಸ್ಟ್ 20/3/2025 ಗುರುವಾರದಂದು 1701 ಸೀರಿಯಲ್ ನಂಬರಿಂದ ಹಿಡಿದು 1900 ಎಲ್ಲ ಅಭ್ಯರ್ಥಿಗಳು ಕೂಡ 20/3/2025 ಎಕ್ಸಾಮ್ಗೆ ಅಟೆಂಡ್ ಆಗಬೇಕು. ನೆಕ್ಸ್ಟ್ 21/3/2025 ಶುಕ್ರವಾರ ದಿನದಂದು 1901 ಹಿಡಿದು 2108 ಒಳಗಡೆ ಇರುವಂತಹ ಎಲ್ಲ ಅಭ್ಯರ್ಥಿಗಳು ಕೂಡ 21/3/2025 ಶುಕ್ರವಾರ ದಿನದಂದು ನೀವು ಸ್ಕಿಲ್ ಟೆಸ್ಟ್ಗೆ ಅಟೆಂಡ್ ಆಗಬೇಕು. ಎಲ್ಲ ಅಭ್ಯರ್ಥಿಗಳ ಲೀಸ್ಟನ್ನು ಇಲ್ಲಿ ಕೊಟ್ಟಿರ್ತೀನಿ ನಾನು PDF ಟೆಲಿಗ್ರಾಮಲ್ಲಿ, ಅಲ್ಲಿ ಕೂಡ ಹೋಗಿ ನೀವು ನೋಡ್ಕೋಬೋದು. ಇಲ್ಲಿ ಕೆಲವೊಂದಷ್ಟು ಅಭ್ಯರ್ಥಿಗಳದ್ದು ಮಾತ್ರ ಹೇಳ್ತೀನಿ, ಎಲ್ಲರದನ್ನು ಹೇಳ್ತಾ ಹೋಗಲ್ಲ. ಈಗ ಚೈತ್ರ, ಶ್ರೀ, ಶಿಲ್ಪಾ, ವಿದ್ಯಾ, ರವಿ, ಕುಮಾರಿ, ಅನಿಲ್ ಕುಮಾರ್ MP, ಸಂದೀಪ್, ನಾಗರಾಜ್, ವಿದ್ಯಾ ಜಾಧವ್, ಕಿರಣ್, ಈ ರೀತಿಯಾಗಿ ಅನೇಕ ಅಭ್ಯರ್ಥಿಗಳೆಲ್ಲರೂ ಕೂಡ ಈ ಒಂದು ಸ್ಕಿಲ್ ಟೆಸ್ಟ್ಗೆ ಅಟೆಂಡ್ ಆಗಬೇಕು. ನೀವು ಎಲ್ಲ 2 ಸೆಟ್ ಜೆರಾಕ್ಸನ್ನು ತೆಗೆದುಕೊಂಡು ಹೋಗಬೇಕು. ನಿಮ್ಮ ಹೆಸರುಗಳನ್ನೆಲ್ಲ ನೀಟಾಗಿ ನೋಡ್ಕೊಳ್ರಿ. ಯಾವ ದಿನಾಂಕದಂದು ಟೆಸ್ಟನ್ನು ಅಟೆಂಡ್ ಮಾಡಬೇಕು ಅದನ್ನು ಕೂಡ ನೋಡ್ಕೊಂಡು ಹೋಗಿ. ಸೀರಿಯಲ್ ನಂಬರ್ ನೋಡ್ಕೊಳ್ಳಿ, ನಿಮ್ಮ ಅಪ್ಲಿಕೇಶನ್ ನಂಬರ್ ನೋಡ್ಕೊಳ್ಳಿ, ನಿಮ್ಮ ಹೆಸರನ್ನು ನೋಡ್ಕೊಳ್ಳಿ, ಮತ್ತು ನಿಮಗೆ ಯಾವ ದಿನಾಂಕದಂದು ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ ಅದನ್ನು ನೀಟಾಗಿ ನೋಡಿಕೊಂಡು ದಕ್ಷಿಣ ಕನ್ನಡ ಮಂಗಳೂರು ಡಿಸ್ಟಿಕ್ ಕೋರ್ಟ್ಗೆ ನೀವು ಅಟೆಂಡ್ ಆಗಿ ಈ ಒಂದು ಎಕ್ಸಾಮನ್ನು ನೀಟಾಗಿ ಮಾಡಿ. ನೋಡ್ರಿ, ಬಹಳ 2000 ಚಿಲ್ಲರೆ ಅಪ್ಲಿಕೇಶನ್ ಈ ದಕ್ಷಿಣ ಕನ್ನಡ ಮಂಗಳೂರಿಗೆ ಅಪ್ಲಿಕೇಶನ್ ಬಿದ್ದಿವೆ. ಈಗ ಕಾಂಪಿಟೇಷನ್ ಕೂಡ ಹೆಚ್ಚಾಗ್ತಾ ಇದೆ. ಆದ್ದರಿಂದ ನೀವು ಕೂಡ ಪ್ರಾಕ್ಟೀಸ್ನು ಕೂಡ ಹೆಚ್ಚೆಚ್ಚಿಗೆ ಮಾಡ್ತಾ ಹೋಗಬೇಕು. ಯಾಕಂದರೆ ಬಹಳಷ್ಟು ಅಪ್ಲಿಕೇಶನ್ ಬಿದ್ದರೆ ಬಹಳಷ್ಟು ಕಾಂಪಿಟೇಷನ್ ಬೀಳುತ್ತೆ. ಆದ್ದರಿಂದ ನೀವು ಇವಾಗಲಿಂದನೇ ಪ್ರಾಕ್ಟೀಸನ್ನು ಶುರು ಮಾಡ್ಕೊಳ್ಳಿ. ಇನ್ನು ಮ್ಯಾಕ್ಸಿಮಮ್ ಅಂದ್ರೆ ಒಂದು ತಿಂಗಳ ಟೈಮ್ ಇದೆ ನಿಮಗೆ. ಅಷ್ಟರೊಳಗಡೆ ನೀವು ನೀಟಾಗಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಒಟ್ಟು 2000 ಅಭ್ಯರ್ಥಿಗಳು ಇಲ್ಲಿ ಎಲಿಜಿಬಲ್ ಆಗಿದ್ದಾರೆ. ನೋಡ್ತಾ ಇರ್ಬೋದು. ಸೌಮ್ಯ P, ಕೆಲವೊಂದಷ್ಟು ಅಭ್ಯರ್ಥಿಗಳು 2 ಅಪ್ಲಿಕೇಶನ್ ಹಾಕಿರ್ತಾರೆ. ಅದರಲ್ಲಿ ಕೆಲವೊಂದಷ್ಟು ಅಭ್ಯರ್ಥಿಗಳನ್ನು ರಿಜೆಕ್ಟ್ ಮಾಡ್ತಾರೆ. ಇಲ್ಲಿ ಸ್ಕಿಲ್ ಟೆಸ್ಟಲ್ಲಿ ಒಳ್ಳೆಯ ಅಂಕಗಳನ್ನು ನೀವು ಗಳಿಸ್ಬೇಕಾಗುತ್ತೆ. ಇದು ಒಂದು ಕಂಪ್ಯೂಟ್ರಲ್ಲಿ ನಿಮಗೆ ಸ್ಕಿಲ್ ಟೆಸ್ಟನ್ನು ನಡೆಸ್ತಾ ಹೋಗ್ತಾರೆ. ಈ ಹಿಂದೆ ಎಲ್ಲ ಟೈಪಿಂಗ್ ಮಷಿನ್ ಮೇಲೆ ನಡೆಸ್ತಾ ಹೋಗ್ತಾ ಇದ್ರು. ಕೆಲವೊಂದಷ್ಟು ಕೋರ್ಟ್ಗಳಲ್ಲಿ ಮಾತ್ರ ಟೆಸ್ಟನ್ನು ಟೈಪಿಂಗ್ ಮಷಿನ್ ಮೇಲೆ ನಡೆಸ್ತಾ ಇದ್ರು. ಈಗ ರೀಸೆಂಟಾಗಿ ಕಂಪ್ಯೂಟ್ರಲ್ಲೇ ನಡೆಸ್ಬೇಕಂತಂದೇಳಿ ಡಿಸೈಡ್ ಮಾಡಿದ್ದಾರೆ. ಆದ್ದರಿಂದ ಎಲ್ಲರೂ ಕೂಡ ಕಂಪ್ಯೂಟ್ರಲ್ಲಿ ನೀವು ಸುರವಿಯಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಯಾಕಂದರೆ ಬಹಳಷ್ಟು ಜನ ಸುರವಿಯಲ್ಲಿ ಪ್ರಾಕ್ಟೀಸ್ ಇರಲ್ಲ, ಡೈರೆಕ್ಟಾಗಿ ಹೋಗಿ ಮಾಡೋಕ್ಕೆ ಹೋಗ್ತಾರೆ. ಅದರಿಂದ ಫೇಲ್ ಆಗುವ ಸಾಧ್ಯತೆ ಇರುತ್ತೆ. ಆದ್ದರಿಂದ ನೀವು ಇವಾಗಿನಿಂದನೇ ಸುರಭಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ನನಗೆ ಸುರಭಿ ಆನ್ಲೈನ್ ಲಿಂಕ್ ಇಲ್ಲ ಸರ್ ಅಂತಂದೇಳಿ ಬಹಳಷ್ಟು ಜನ ಕೇಳ್ತಾ ಇರ್ತೀರಿ. ನೀವು ಈಗ ಕರ್ನಾಟಕ ಲೋಕಾಯುಕ್ತದಲ್ಲಿ ರೀಸೆಂಟಾಗಿ ವೆಬ್ಸೈಟ್ ಅಡ್ರೆಸ್ ಬಿಟ್ಟಿದ್ದಾರೆ. ನೀವು ಅಲ್ಲೂ ಕೂಡ ಹೋಗಿ ಪ್ರಾಕ್ಟೀಸನ್ನು ಮಾಡ್ಬೋದು. ಮತ್ತು KPSCಯಲ್ಲೂ ಕೂಡ ಒಂದು ಲಿಂಕನ್ನು ಬಿಟ್ಟಿದ್ದಾರೆ. ಅಲ್ಲೂ ಕೂಡ ಹೋಗಿ ನೀವು ನಿಮ್ಮ ಸುರಭೆಯಲ್ಲಿ ನೀವು ಕನ್ನಡವನ್ನು ಪ್ರಾಕ್ಟೀಸ್ ಮಾಡಬಹುದು. ಎಲ್ಲರೂ ಕೂಡ ಆದಷ್ಟು ಬೇಗ ಪ್ರಾಕ್ಟೀಸನ್ನು ಮಾಡಿ. ಯಾಕಂದರೆ ಬಹಳಷ್ಟು ಜನ ಪ್ರಾಕ್ಟೀಸೇ ಮಾಡಲ್ಲ, ಸುಮ್ಮನೆ ಡೈರೆಕ್ಟಾಗಿ ಹೋಗಿ ಎಕ್ಸಾಮನ್ನು ಅಟೆಂಡ್ ಮಾಡ್ತಾರೆ. ಫಸ್ಟ್ ಅಟೆಂಪ್ಟ್ ಅಲ್ವಾ, ಒಂದು ಪ್ರಾಕ್ಟೀಸ್ ಆಗುತ್ತೆ ಅಂತಂದೇಳಿ ಹೋಗ್ತಾರೆ. ನೀವು ಬಿಫೋರೇ ಪ್ರಾಕ್ಟೀಸ್ ಮಾಡ್ಕೊಂಡು ಹೋದರೆ ನೀವು ಸೆಲೆಕ್ಟ್ ಆಗುವ ಸಾಧ್ಯತೆ ತುಂಬ ಇರುತ್ತೆ. ಇಲ್ಲಿ ಕಾಂಪಿಟೇಷನ್ ಕೂಡ ತುಂಬ ಹೆಚ್ಚಾಗ್ತಾ ಹೋಗ್ತಾ ಇದೆ. ಆದ್ದರಿಂದ ನೀವು ಕೇರ್ಫುಲ್ಲಾಗಿ ಇವಾಗಲಿಂದನೇ ನೀಟಾಗಿ ಸ್ಪಷ್ಟವಾಗಿ ಟೈಪಿಂಗ್ ಮಾಡೋದನ್ನು ಕಲ್ತ್ಕೊಳ್ಳಿ. ಬಹಳಷ್ಟು ಮಿಸ್ಟೇಕ್ ಮಾಡಬೇಡ್ರಿ. ಕನ್ನಡದಲ್ಲಿ ಕೆಲವೊಂದು ಕಡೆ ಬ್ಯಾಕ್ ಸ್ಪೇಸ್ ಇದೆ, ಕೆಲವೊಂದು ಕಡೆ ಬ್ಯಾಕ್ ಸ್ಪೇಸ್ ಇಲ್ಲ. ಬ್ಯಾಕ್ ಸ್ಪೇಸ್ ಇಲ್ಲ ಅಂದರೆ ಕಷ್ಟ ಆಗುತ್ತೆ. ಬ್ಯಾಕ್ ಸ್ಪೇಸ್ ಇದ್ದರೆ ನಿಮಗೆ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಆದ್ದರಿಂದ ಕೂಡ ಬ್ಯಾಕ್ ಸ್ಪೇಸನ್ನು ಯೂಸ್ ಮಾಡ್ಕೊಳ್ಳಾರ್ದಂಗೆ ಪ್ರಾಕ್ಟೀಸ್ ಮಾಡ್ತಾ ನೀವು ರೆಡಿಯಾಗಿರಿ. ಆದಷ್ಟು ಒಳ್ಳೆಯದಾಗುತ್ತೆ. ಆಲ್ಮೋಸ್ಟ್ ಆಲ್ ಎಲ್ಲರೂ ಕೂಡ 40 ವರ್ಡ್ಸ್ ಪರ್ ಮಿನಿಟ್ಗೆ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. 45+ ನೀವು ಯಾರಾದರೂ ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ನಿಮಗೆ ಬೆಟರ್ ಆಗುತ್ತೆ. ಅಲ್ಲಿ ಈಸಿಯಾಗಿ ನೀವು ಕವರ್ ಮಾಡ್ಬೋದು. ಅವ್ರು ಹೇಳೋಂಥ ವರ್ಡ್ಗಳನ್ನು ನೀಟಾಗಿ ಅನಾಲಿಸಿಸ್ ಮಾಡಿ ನೀವು ಟೈಪ್ ಮಾಡ್ಕೊಳ್ತಾ ಹೋಗ್ಬೋದು. ಕೆಲವೊಂದಷ್ಟು ಅಭ್ಯರ್ಥಿಗಳಿಗೆ ಕಿವಿ ಪ್ರಾಬ್ಲಮ್ ಇರುತ್ತೆ, ಸ್ವಲ್ಪ ಕೇಳಿಸ್ತಾ ಇರಲ್ಲ. ಅವರೆಲ್ಲ ಏನು ಮಾಡಬೇಕು ಅಂತಂದರೆ, ನೀವು ಅವರ ನಿಯರೆಸ್ಟ್ ನೀವು ಇರುವಂತಹ ಸಿಸ್ಟಮ್ಗಳಲ್ಲಿ ಅಥವಾ ಟೈಪಿಂಗ್ ಮಷೀನಲ್ಲಿ ಕೂತ್ಕೊಂಡು ಅವರು ಮಾತಾಡುವ ಶೈಲಿಯನ್ನು ನೀವು ಗಮನಿಸ್ತಾ ಟೈಪನ್ನು ಮಾಡಬಹುದು. ಕೆಲವೊಂದಷ್ಟು ಅಭ್ಯರ್ಥಿಗಳು ಏನು ಹೇಳ್ತಾರೆ, ಅವ್ರ ಪ್ರೊನೌನ್ಸಿಯೇಷನ್ ಅರ್ಥ ಆಗಲ್ಲ ಅಂತಂದೇಳಿ ಕೆಲವೊಂದಷ್ಟು ಅಭ್ಯರ್ಥಿಗಳು ಹೇಳ್ತಾ ಇರ್ತೀರಿ. ಅದು ಕೂಡ ಕರೆಕ್ಟ್. ಅವ್ರ ಪ್ರೊನೌನ್ಸಿಯೇಷನ್ನು ನೀವು ನೀಟಾಗಿ ಅವ್ರ ಮುಖ ನೋಡಿಕೊಂಡು ಗಮನಿಸ್ಕೊಂಡು ಕೂಡ ಮಾಡಬಹುದು. ಎಲ್ಲರೂ ಕೂಡ ಆದಷ್ಟು ನೀಟಾಗಿ ಮಾಡಿ ಎಕ್ಸಾಮಲ್ಲಿ. ಈಗ ಟೈಪಿಂಗ್ ಮಷಿನ್ ಮೇಲೆ ಎಲ್ಲ ಕಡೆ ನಡೀತಾ ಇತ್ತು. ಕೆಲವೊಂದಷ್ಟು ಡಿಸ್ಟಿಕ್ಗಳಲ್ಲಿ ಮಾತ್ರ
ಈ ಒಂದು ಸುರಭಿಯಲ್ಲಿ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾ ಇದ್ರು. ರೀಸೆಂಟಾಗಿ ಎಲ್ಲ ಕಡೆಯಲ್ಲೂ ಕೂಡ ಸುರಭಿಯಲ್ಲಿ ಎಕ್ಸಾಮನ್ನು ತೆಗೆದುಕೊಳ್ತಾ ಇದ್ದಾರೆ. ಆದ್ದರಿಂದ ನೀವು ಸುರಭಿಯಲ್ಲಿ ಪ್ರಾಕ್ಟೀಸ್ ಮಾಡೋದನ್ನು ನೀವು ಡೈಲಿ ಪ್ರಾಕ್ಟೀಸ್ ಮಾಡಿ. ನೋಡಿ 2000 ಚಿಲ್ಲರೆ ಇಲ್ಲಿ ಅಪ್ಲಿಕೇಶನ್ ಬಿದ್ದಿರೋದು. ಎಲ್ಲರೂ ನಿಮ್ಮ ಹೆಸರು, ನಿಮ್ಮ ಅಪ್ಲಿಕೇಶನ್ ನಂಬರು, ಯಾವ ದಿನಾಂಕದಂದು ಇನ್ನು ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ ಅದನ್ನು ನೋಡಿಕೊಂಡು, ಇದು ಒಂದು ಟೈಪಿಸ್ಟ್ ಕಾಪಿಸ್ಟ್ ಅಂತಂದೇಳಿ ಹುದ್ದೆ. ಆದ್ದರಿಂದ ಬಹಳಷ್ಟು ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕಿರ್ತಾರೆ. ಒಂದಷ್ಟು ಅಭ್ಯರ್ಥಿಗಳು ಮಾತ್ರ ಅಲ್ಲಿಗೆ ಬಂದು ಟೆಸ್ಟನ್ನು ಅಟೆಂಡ್ ಆಗಲ್ಲ. ಮ್ಯಾಕ್ಸಿಮಮ್ ಒಂದು 2000 ಅಂತಂದರೆ ಅದರಲ್ಲಿ 150 ಜನ ಎಕ್ಸಾಮನ್ನು ಅಟೆಂಡ್ ಮಾಡಲ್ಲ. ಮತ್ತು ಇನ್ನೂ ಒಂದು 50ಇಂದ 100ವರೆಗೂ ಡಬಲ್ ಅಪ್ಲಿಕೇಶನ್ ಹಾಕಿರ್ತಾರೆ, ಅವ್ರನ್ನೂ ಕೂಡ ರಿಜೆಕ್ಟ್ ಮಾಡ್ತಾರೆ. ಆದ್ದರಿಂದ ಕಾಂಪಿಟೇಷನ್ 1700 ಅಂತ ಇಟ್ಕೊಳ್ಳಿ, 1700ವರೆಗೂ ನಿಮಗೆ ಕಾಂಪಿಟೇಷನನ್ನು ಮಾಡ್ತಾರೆ. ಆದ್ದರಿಂದ ಡೈಲಿ ಪ್ರಾಕ್ಟೀಸ್ ಮಾಡಿ. ಒಂದಿನ ಬಿಟ್ಟು ಒಂದಿನ ಪ್ರಾಕ್ಟೀಸ್ ಮಾಡಿದರೆ ಅದು ಸರಿಯಾಗಲ್ಲ, ನಿಮ್ಮ ಸ್ಪೀಡ್ ಕೂಡ ಡಿಕ್ರೀಸ್ ಆಗುವ ಸಾಧ್ಯತೆ ಇರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು 2108 ಅಭ್ಯರ್ಥಿಗಳು ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿದ್ದಾರೆ. ಇದರಲ್ಲಿ ಆಲ್ಮೋಸ್ಟ್ ಆಲ್ 1700ವರೆಗೂ ನಿಮಗೆ ಕಾಂಪಿಟೇಷನನ್ನು ಬೀಳ್ತದೆ. ಆದ್ದರಿಂದ ಎಲ್ಲರೂ ಕೂಡ ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಫ್ಯಾಮಿಲಿಯವರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಈ ಒಂದು PDF ಅನ್ನು ನಾನು ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ನಿಮಗೆ ಏನಾದರೂ ಡೌಟ್ಸ್ಗಳು ಇತ್ತಪ್ಪ ಅಂತಂದರೆ ಕಮೆಂಟ್ಸ್ ಮುಖಾಂತರ ನೀವು ತಿಳಿಸ್ಬೋದು. ಇಲ್ಲಪ್ಪ ಕಮೆಂಟ್ಸ್ ಮಾಡೋಕ್ಕಾಗಲ್ಲ ಅಂತಂದರೆ ನೀವು ನನ್ನನ್ನು ಟೆಲಿಗ್ರಾಮ್ ಚಾನಲಲ್ಲಿ ನೀವು ಪರ್ಸ್ನಲ್ಲಾಗಿ ಮೆಸೇಜ್ ಮಾಡಿ ಕೂಡ ನಿಮ್ಮ ಡೌಟ್ಸನ್ನು ಕ್ಲಾರಿಫೈ ಮಾಡ್ಕೊಳ್ಬಹುದು. ಎಲ್ಲರಿಗೂ ಕೂಡ ಇದು ಒಂದು ಗುಡ್ ನ್ಯೂಸ್ ಆಗಿದೆ. ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಗುಡ್ ಲಕ್.